ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರ್ನ ಚಿನ್ನು ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಯಾವ ರೆಸಿಪಿ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳೋಣ. ಇವತ್ತು ನಾವು ರಾಜ್ಮಾ ಮಸಾಲ ಕರಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲಿಗೆ ರಾಜ್ಮಾ ಬೀನ್ಸ್ ತೊಗೊಂಡು ಅದನ್ನು 6 hours ನೆನೆಸಿಟ್ಟಿದ್ದೆ. 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಅದನ್ನೀಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನೆನೆಸಿಟ್ಟಿರೋ ನೀರನ್ನೇ ಹಾಕೋಬೇಕು, ಯೂಸ್ ಮಾಡ್ಕೋಬೇಕು. ಬೇರೆ ನೀರು ಯೂಸ್ ಮಾಡಬೇಡಿ. ಯಾವುದ್ರ ನೀರಲ್ಲಿ ನೆನೆಸಿಟ್ಟಿರ್ತೀವೋ ಅದೇ ನೀರಿನ ಸಮೇತನೇ ಆ ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಅಥವಾ 2 ಪಲಾವ್ ಎಲೆ ಮತ್ತು ಉಪ್ಪು ಹಾಕಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ರಾಜ್ಮಾ ಬೀನ್ಸು. ಇವಾಗ ಮಸಾಲ ಕರಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಈಗ ಜೀರಿಗೆ, ಲವಂಗ, ಒಂದು ಅನಾನಸು, ಚಕ್ಕೆ, ಒಂದು 4 ಕಾಳು ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಅದು ಚಿಟಪಟ ಅಂತ ಸಿಟಿಯೋದಕ್ಕಷ್ಟೇ. ಇವಾಗ ನೋಡ್ತಾ ಇರ್ಬೋದು ಅದು ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಇದಕ್ಕೆ 2 ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು. ಆಮೇಲೆ ನಾನು ಮೀಡಿಯಮ್ ಸೈಜ್ದು 3 ಈರುಳ್ಳಿ ತೊಗೊಂಡಿದ್ದೆ. ಸಣ್ಣ ಕಟ್ ಮಾಡ್ಕೊಬೇಕು ಈರುಳ್ಳಿನ. ಕಟ್ ಮಾಡ್ಕೊಂಡಿದ್ದೆ. ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡಿ ನೀವು ನಮ್ಮ ಪೂರ್ತಿ ವಿಡಿಯೋ ನೋಡಿ, ಇದನ್ನ ಕೊನೆವರೆಗೂ ವಿಡಿಯೋ ನೋಡಿ. ಆಗ ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಒಂದು ಫ್ರೈ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಈಗ ನೀಟಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ರುಚಿ ಹಾಕೋದ್ರಿಂದ ಅಂತ ಉಪ್ಪು ಪುಡಿ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತಷ್ಟೇ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಇದನ್ನ ಅಂದರೆ ಜಜ್ಜಿ ಮಾಡಿಡೋದು, ಹೊರಗಡೆ ತಂದಿರೋದೆಲ್ಲಕ್ಕಿಂತ ಈ ರೀತಿ ಜಜ್ಜಿ ಪೇಸ್ಟ್ ಮಾಡೋದು ಟೇಸ್ಟ್ ಒಳ್ಳೆ ಸೂಪರಾಗಿ ಕೊಡುತ್ತೆ. ನೀವು ಒಂದು ಜಜ್ಜಿ ಹಾಕಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಜಜ್ಜಿ ಅಂದರೆ ಅರ್ಧಂಬರ್ಧ ಜಜ್ಜಿ ಹಾಕ್ಬಿಡೋದು, ಅದು ಪೇಸ್ಟ್ ಆಗೋ ರೀತಿ ಜಜ್ಜಿ ಹಾಕಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡಿದ್ದಾಗಿದೆ. ಇವಾಗ ಇದಕ್ಕೆ ಟೊಮ್ಯಾಟೊ ಪ್ಯೂರಿ, ಅಂದರೆ ಇಲ್ಲಿ ನಾನು 4 ಟೊಮ್ಯಾಟೊ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು. ಅದನ್ನು ರುಬ್ಬಿಟ್ಕೊಂಡಿದ್ದೆ. ಇದು ಟೊಮ್ಯಾಟೊ ಪ್ಯೂರಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ಯಾವುದೇ ರೀತಿ ಕಾಯಿಗೆ ಅಂತ ಯಾವುದು ಮಸಾಲೆನೂ ರುಬ್ಬಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಈಗ ನಾನು ಅರಿಶಿನ ಪುಡಿ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಯೂಸ್ ಮಾಡ್ತಿದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಕೊಡಿ. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯಕ್ಕೆ ಬಿಡೋಣ. ಅದನ್ನು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ನೀಟಾಗಿ ಮಿಕ್ಸ್ ಆದಮೇಲೆ ಮಾಡೋದಂತೂ ತುಂಬ ಈಸಿ. ಫಸ್ಟ್ ನೆನೆಸಿಟ್ಕೊಂಡು ಆಮೇಲೆ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಸಾಕು ರಾಜ್ಮಾ. ಈಗ ಬೇಯ್ತಾ ಇದೆ. ಮಸಾಲ ಪೌಡ್ರುಗಳೆಲ್ಲ ಸ್ವಲ್ಪ ಬೇಯಬೇಕಲ್ವ ಎಣ್ಣೆ, ಅದಕ್ಕೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ. ಸೊ ಈಗ ಇದಕ್ಕೆ ಸ್ವಲ್ಪ ರುಚಿ ಹಾಕೊಳ್ಳೋಣ, ಅಂದರೆ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ.
ಅಂದರೆ ಇವಾಗ ಉಪ್ಪು ಹಾಕಿದ್ರೆ ಮುಗೀತು. ಯಾಕಂದರೆ ಆಲ್ರೆಡಿ ನಾವು ಬೀನ್ಸ್ ಬೇಯೋದಕ್ಕೂ ಕೂಡ ಉಪ್ಪು ಹಾಕಿ ಬೇಯಿಸಿದ್ದೀವಿ. ಹಾಗಾಗಿ ನೋಡಿಕೊಂಡು ರುಚಿ ಹಾಕ್ಕೊಳ್ಳಿ, ಸಾಲ್ಟ್ ಹಾಕ್ಕೊಳ್ಳಿ. ಈಗ ರುಚಿ ಹಾಕಿ ಸಾಲ್ಟ್ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡೋಣ ಸ್ವಲ್ಪ. ಇದು ಸ್ವಲ್ಪ ಬೆಂದ ಮೇಲೆ ಒಂದು 5 ನಿಮಿಷ ಬೆಂದ ಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ರಾಜ್ಮಾ ಬೀನ್ಸ್ ನೀರು ಸಮೇತ ಹಾಕಬೇಕು. ಈಗ ಹಾಕ್ಕೊಂಡಿದ್ದೀನಿ ರಾಜ್ಮಾ ಬೀನ್ಸ್ ಬೇಯಿಸಿರೋದನ್ನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಳುಗಳನ್ನ ಸ್ಮ್ಯಾಶ್ ಮಾಡ್ಕೊಬೇಕು. ಈಗ ನೋಡಿ ನಾನು ಸ್ಮ್ಯಾಶ್ ಮಾಡ್ಕೊತೀನಿ ಸ್ವಲ್ಪ ಕಾಳನ್ನ. ಹಾಗಾಗಿ ಇದು ಸ್ಮ್ಯಾಶ್ ಮಾಡೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ಅನ್ನೋಕ್ಕೋಸ್ಕರ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಗ್ರೇವಿನೂ ಗಟ್ಟಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಾಳನ್ನ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನನಗೇನೆ ಸ್ಪೂನಲ್ಲಿ. ನೀವು ಫಸ್ಟೇ ಕಾಳು ತೊಗೊಂಡು ಸ್ಮ್ಯಾಶ್ ಮಾಡಿ ಬೇಕಾದರೂ ಹಾಕ್ಬೋದು ಅದ್ರ ಜೊತೆಯಲ್ಲಿ. ನಾನು ಸಪ್ರೇಟಾಗಿ ಕಾಳು ತೊಗೊಂಡೇನು ಸ್ಮ್ಯಾಶ್ ಮಾಡಿ ಹಾಕ್ತಾಯಿಲ್ಲ, ಅದರ ಜೊತೆಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಆವಾಗ ಗ್ರೇವಿ ಕೂಡ ಚೆನ್ನಾಗಿರುತ್ತೆ. ನನ್ನ ಮಗ ಕೂಡ ಬಂದ ಜೊತೆಗೆ, ಏನು ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ. ಈಗ ಚೆನ್ನಾಗಿ ಬೆಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೂ. ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬೆಂದು ಗ್ರೇವಿ ಕೂಡ ಎಷ್ಟು ನೀಟಾಗಿ ತಿಕ್ಕಾಗಿ ಆಗಿದೆ ಅಂತ. ಇವಾಗ ರೆಡಿಯಾಗಿದೆ, ರಾಜ್ಮಾ ಮಸಾಲಾ ಕರಿ ರೆಡಿಯಾಗಿದೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆಗ ನಾವು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಇವಾಗ ನಾನು ರಾಜ್ಮಾ ಮಸಾಲ ಕರಿನ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟಲ್ಲಿ ಇಟ್ಟಿದ್ದಾಯಿತು ರಾಜ್ಮಾ ಮಸಾಲ ಕರಿ ಪ್ಲಸ್ ಚಪಾತಿ. ಸೊ ರೆಡಿ ಟು ಈಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.